ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ದುಬೈ ಮಾದರಿ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಗೆ ಆರಂಭದಲ್ಲೇ ಭಾರಿ ವಿರೋಧ ವ್ಯಕ್ತವಾಗಿದೆ. ಜಿಬಿಎ ಮೊದಲ ಕೊಡುಗೆಗೆ ವ್ಯಾಪಾರಿಗಳಿಂದಲೇ ಅಪಸ್ವರ ಕೇಳಿಬಂದಿದೆ. 4.5 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಪಾರ್ಕಿಂಗ್ಗೆ ಕಳೆದ 15 ದಿನಗಳಿಂದ ಕಾಮಗಾರಿ ಶುರು ಮಾಡಲಾಗಿದೆ. ಆದ್ರೀಗ ಪಾರ್ಕಿಂಗ್ ಜಾಗ ಬಂದ್ ಮಾಡಲಾಗಿದ್ದು ಗ್ರಾಹಕರು ವ್ಯಾಪಾರಿಗಳು ಪರದಾಡುವಂತಾಗಿದೆ. ಪಾರ್ಕಿಂಗ್ಗೆ ಜಾಗ ಇಲ್ಲದೆ ಕೆಆರ್ ಮಾರ್ಕೆಟ್ನತ್ತ ಗ್ರಾಹಕರು ಸುಳಿತಾ ಇಲ್ಲ. ದಸರಾ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಿಗಳು ಭಾರಿ ವ್ಯಾಪಾರದ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಗ್ರಾಹಕರಿಲ್ಲದೆ ವ್ಯಾಪಾರವೂ ಇಲ್ಲದೆ ಕೆಆರ್ ಮಾರ್ಕೆಟ್ ಬಿಕೋ ಅಂತಿದೆ. ಅಲ್ಲದೆ ಈ ಹಿಂದೆ ಬೈಕ್ಗೆ 5 ರೂಪಾಯಿ, ಕಾರಿಗೆ 10 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಇತ್ತು. ಆದರೆ ಈಗ ಬೈಕ್ಗೆ 20 ರೂಪಾಯಿ, ಕಾರ್ಗಳಿಗೆ 45 ರೂಪಾಯಿ ಫಿಕ್ಸ್ ಮಾಡಿದ್ದು ವ್ಯಾಪಾರಿಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸದ್ಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ, ದಸರಾ ಹಬ್ಬದ ವ್ಯಾಪಾರಕ್ಕೆ ಅವಕಾಶ ಕೊಡುವಂತೆ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೂತನ ನಿಗಮ ಮಂಡಳಿ ಅಧ್ಯಕ್ಷರ ಪದಗ್ರಹಣ ಹೊತ್ತಲೇ ನಿಗಮ ಮಂಡಳಿ ಆಕಾಂಕ್ಷಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಸರ್ದಾರ್ ಪ್ರತಿಭಟನೆ ಹಾದಿ ತುಳಿದಿದ್ದಾರೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಮುಸ್ಲಿಂ ಸಮುದಾಯದ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯವಾಗಿದೆ ಅಂತ ಆಕ್ರೋಶ ಹೊರಹಾಕಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ದುಡ್ಡು ಕೊಟ್ಟವರಿಗಷ್ಟೇ ಕಾಂಗ್ರೆಸ್ನಿಂದ ನಿಗಮ ಮಂಡಳಿ ಸ್ಥಾನ ಸಿಗಲಿದೆ. ಪಕ್ಷಕ್ಕಾಗಿ ದುಡಿದವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಮಾಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. 3 ದಿನಗಳ ಒಳಗಾಗಿ ಆರ್ಕೆ ಸರ್ದಾರ್ಗೆ ಸ್ಥಾನ ನೀಡದಿದ್ದಲ್ಲಿ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ರಾಬರಿ ಗ್ಯಾಂಗ್ಗಳ ಕಾಟ ಜಾಸ್ತಿಯಾಗಿದೆ. 3 ದಿನದಲ್ಲಿ ಬರೋಬ್ಬರಿ 37 ರಾಬರಿ ಕೇಸ್ಗಳು ದಾಖಲಾಗಿವೆ. ರಾತ್ರಿ ನಿದ್ದೆಗೆಟ್ಟು ರಾಬರಿ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 6 ಅಪ್ರಾಪ್ತರು ಸೇರಿ ಓರ್ವ ಅಪರಾಧ ಹಿನ್ನೆಲೆಯಲ್ಲಿ ಇರುವಂತ ಆರೋಪಿಯನ್ನ ಬಂಧಿಸಲಾಗಿದೆ. ಮೊದಲ ದಿನ ದೊಡ್ಡಬಳ್ಳಾಪುರ ಸುತ್ತಮುತ್ತ ರಾಬರಿ ಮಾಡಲಾಗಿದೆ. 2ನೇ ದಿನ ಮಾತನಾಯಕನಹಳ್ಳಿ, ನೆಲಮಂಗಲ ಭಾಗದಲ್ಲಿ ರಾಬರಿಯಾಗಿದೆ. 3ನೇ ದಿನ ಸೂರ್ಯನಗರ ಸುತ್ತ ರಾಬರಿಯಾಗಿದೆ. ನೈಟ್ನಲ್ಲಿ ಬೈಕ್ ಮತ್ತು ಕಾರ್ನಲ್ಲಿ ಬರುವವರನ್ನ ಅಡ್ಡ ಹಾಕಿ ರಾಬರಿ ಮಾಡಲಾಗ್ತಾ ಇತ್ತು. ಚಾಕು ತೋರಿಸಿ ಮೊಬೈಲ್, ಹಣ ಕೊಡುವಂತೆ ಬೆದರಿಕೆ ಹಾಕ್ತಾ ಇದ್ರು. ಹಣ ಕೊಟ್ರೆ ಸೈಲೆಂಟ್ ಆಗಿ ತಗೊಂಡು ಎಸ್ಕೇಪ್ ಆಗ್ತಾ ಇದ್ರು. ಹಣ ಕೊಡೋದಕ್ಕೆ ನಿರಾಕರಿಸಿದ್ರೆ ಚಾಕು ಹಾಕಿ ಎಸ್ಕೇಪ್ ಆಗ್ತಾ ಇದ್ರು. ಗ್ರಾಮಾಂತರ ಪೊಲೀಸರಿಂದ ರಾಬರ್ಸ್ ಹಿಡಿಯೋಕೆ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ಇದೀಗ ಅಪ್ರಾಪ್ತ ಆರೋಪಿಗಳನ್ನ ಬಂಧಿಸಲಾಗಿದೆ. 9 ಮೊಬೈಲ್ ಫೋನ್ ಸೀಸ್ ಮಾಡಲಾಗಿದೆ. ಸದ್ಯ ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ಟ್ರಾಫಿಕ್ ಫೈನ್ ಕಟ್ಟಲ್ಲ ಅಂತ ಪೊಲೀಸರಿಗೆ ನಿಂದಿಸಿದ ಆರೋಪದಡಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಪಿಎಸ್ಐ ಪಾರ್ವತಿಬಾಯಿ ಜೊತೆ ವಾಗ್ವಾದಕ್ಕಿಳಿದಿದ್ರು. ಹೆಲ್ಮೆಟ್ ಧರಿಸದೆ ಫೋನ್ನಲ್ಲಿ ಮಾತಾಡಿಕೊಂಡು ವಾಹನ ಚಾಲನೆ ಮಾಡ್ತಿದ್ರು. ಹೀಗಾಗಿ ಸೆಲ್ವಕುಮಾರ್ನನ್ನ ಪಿಎಸ್ಐ ಪಾರ್ವತಿ ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ನಾನು ದಂಡ ಕಟ್ಟಲ್ಲ ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಪಿಎಸ್ಐ ಪಾರ್ವತಿ ಬಾಯಿಗೆ ನಿಂದಿಸಿದ ಆರೋಪವು ಕೇಳಿಬಂದಿದೆ. ಪೊಲೀಸರಿಗೆ ನಿಂದಿಸಿದ ಆರೋಪದಡಿ ಎಫ್ಐಆರ್ ದಾಖಲಾಗಿತ್ತು. ಇನ್ನು ಕೆಟ್ಟ ಕಾಮೆಂಟ್ ಮಾಡಿದವರ ವಿರುದ್ಧವೂ ದೂರು ದಾಖಲಾಗಿದೆ. ಇದೇ ತಿಂಗಳ 20ರಂದು ಪಿಎಸ್ಐ ಪ್ರಕರಣ ದಾಖಲಿಸಿದ್ರು. ಇದೀಗ ರಾಜಾಜಿನಗರ ಪೊಲೀಸರು ಸೆಲ್ವಕುಮಾರ್ನನ್ನ ಬಂಧಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.